ನಟ ದರ್ಶನ್ ಹಾಗೆ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ಪವಿತ್ರ ಗೌಡ. ಒಂದು ರೀತಿ ಕೌಂಟರ್ ಕೊಡುವಂತಹ ಸ್ಟೋರಿ ಇದು. ದರ್ಶನ್ ಹಾಗೆ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ಪವಿತ್ರ ಗೌಡ. ಏನಂತ, ಸಮಯ ಹಾಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾದಂಥದ್ದು ಅನ್ನುವಂಥ ರೀತಿಯಲ್ಲಿ ಪವಿತ್ರ ಸ್ಟೋರಿ ಹಾಕಿರೋದು. ಜೊತೆಗೆ ಮೌನವಾಗಿರೋದೇ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ತಕ್ಕ ಉತ್ತರ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹಾಗೆ ಎಲ್ಲಾ ಪರಿಸ್ಥಿತಿಗಳಿಗೂ ಕೂಡ ನಗುವೆ ಬೆಸ್ಟ್ ರಿಯಾಕ್ಷನ್ ಹೀಗಂತ ಜಾಲತಾಣದಲ್ಲಿ ಹೊಸ ಪೋಸ್ಟ್ ಹಾಕಿರೋದು ಪವಿತ್ರ ಗೌಡ. ಇನ್ನು ಪವಿತ್ರ ಗೌಡ ಹಾಕಿರುವ ಸ್ಟೋರಿ ಏನಿದೆ ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಮೊನ್ನೆ ದಿನ ತಾನೇ ನಟ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಆನಿವರ್ಸರಿಯನ್ನ ಮುಗಿಸ್ಕೊಂಡ್ರು. ಅದಾದ ಮೇಲೆ ನೆಕ್ಸ್ಟ್ ಡೇ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೂಡ ಹಾಜರಾಗಿದ್ರು. ಅದಾದಮೇಲೆ ಜುಲೈಗೆ ಡೇಟನ್ನು ಕೂಡ ಕೊಟ್ಟಿದ್ದಾಯಿತು. ಬಿಳಿ ಸೀರೆಯಲ್ಲಿ ಕೂಡ ಪವಿತ್ರ ಗೌಡ ಅವತ್ತು ಕಾಣಿಸ್ಕೊಂಡಿದ್ರು. ನಂತರದಲ್ಲಿ ಕೆಲವೊಂದಷ್ಟು ಊಹಾಪೋಹ ಸುದ್ದಿಗಳು ಕೂಡ ಓಡಾಡಿದ್ವು. ಅದಾದ ಮೇಲೆ ಇವತ್ತು ಸಮಯ ಮತ್ತು ತಾಳ್ಮೆ ಅನ್ನೋದು ತುಂಬ ಮುಖ್ಯವಾದದ್ದು ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ. ಒಂದು ಕಡೆ ಯಾವ ವಿಚಾರಕ್ಕೆ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್, ಹಾಗೆ ಯಾವುದೇ ಪ್ರಶ್ನೆಗಳಿಗೂ ಕೂಡ ಮೌನ ಕೊಡುವಂಥ ಉತ್ತರ ಬೇರೆ ಯಾವುದು ಕೂಡ ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೋರಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಬೆಸ್ಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ನಗು ಅನ್ನೋದನ್ನು ಹೇಳಿಕೊಂಡು ಸ್ಟೋರಿಯನ್ನು ಹಾಕಿರೋದು. ಸದ್ಯ ಇವ್ರು ಹಾಕಿರುವಂಥ ಪೋಸ್ಟರ್ ಏನಿದೆ ಅಥವಾ ಸ್ಟೋರಿ ಏನಿದೆ ಇದ್ರ ಕುರಿತಾಗಿ ಹಲವಾರು ಚರ್ಚೆಗಳು ಕೂಡ ಶುರುವಾಗಿದೆ. ಬೇಕು ಅಂತಾನೆ ಸ್ಟೋರಿಯನ್ನು ಹಾಕಿದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ಗ್ರಾಸವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೇವಲ ದರ್ಶನ್ ಅವರಿಗೆ ಮಾತ್ರ ಅಲ್ಲ, ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಎದುರಾಗಿರೋದು. ವಿದೇಶಿ ಬಾತುಕೋಳಿಯನ್ನ ವಶದಲ್ಲಿ ಇಟ್ಕೊಂಡಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ ದಂಪತಿಗಳು. ದರ್ಶನ್ ದಂಪತಿ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಖಾಸಗಿ ದೂರು ದಾಖಲಾಗಿರೋದು. ಆರೋಪಿಗಳನ್ನ ಖುದ್ದು ಹಾಜರಿಗೆ ಕೋರ್ಟ್ ಸಮನ್ಸ್ ಕೂಡ ಜಾರಿ ಮಾಡಿದೆ. ದರ್ಶನ್, ವಿಜಯಲಕ್ಷ್ಮಿ ಹಾಗೂ ನಾಗರಾಜ್ಗೆ ಸಮನ್ಸ್ ಅನ್ನ ನೀಡಲಾಗಿದೆ. ಜುಲೈ 4ರಂದು ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸ್ ನೀಡಿರೋದು. ಟಿ ನರಸೀಪುರದ ಸಿವಿಲ್ ಕೋರ್ಟ್ನಿಂದ ನೋಟಿಸ್ ನೀಡಿರೋದು ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರಿಗೆ. ಇನ್ನು ಮುಖ್ಯವಾಗಿ ಯಾವ ಬಾತುಕೋಳಿ ಅಂತ ನೋಡೋದಾದ್ರೆ ಬಾರ್ ಹೆಡೆಡ್ ಗೂಸ್ ಅಂತ. ಇದು ಮಂಗೋಲಿಯಾ, ರಷ್ಯಾ, ಚೀನಾದಲ್ಲಿ ಕಾಣಿಸ್ಕೊಳ್ಳುವಂಥ ಬಾತುಕೋಳಿ. ಇದನ್ನ ಅವ್ರ ಮನೆಯಲ್ಲಿ ಸಾಕೊಂಡಿದ್ರಂತೆ. ಮೊದಲೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಾಣಿಗಳನ್ನು ಸಾಕೋದ್ರಲ್ಲಿ ಅಥವಾ ಕೆಲವೊಂದಷ್ಟು ಪ್ರಾಣಿಗಳನ್ನು ದತ್ತು ಪಡ್ಕೊಳ್ತಾ ಇರ್ತಾರೆ. ಈಗ ಪರವಾನಗಿಯನ್ನು ಪಡೆಯದೆ, ಅಂದರೆ ಲೈಸೆನ್ಸನ್ನು ಪಡ್ಕೊಳ್ಬೇಕಾಗತ್ತೆ, ಪರವಾನಗಿಯನ್ನು ಪಡ್ಕೊಳ್ಳದೆ ನಿಷೇಧಿತ ಕೋಳಿಗಳನ್ನು ಕೂಡಿ ಹಾಕೊಂಡಿದ್ರು. ಈ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಖಾಸಗಿ ದೂರನ್ನು ಅರಣ್ಯ ಇಲಾಖೆ ನೀಡಿರೋದು. ಹೀಗಾಗಿ ವಿಜಯಲಕ್ಷ್ಮಿ ಮಾಲೀಕತ್ವದ ಜಾಗದಲ್ಲಿ ತೂಗುದೀಪ ಫಾರ್ಮ್ ಹೌಸ್ ಇತ್ತು. ಟಿ ನರಸೀಪುರ ತಾಲೂಕಿನ ಕೆಂಪಮ್ಮಯ್ಯ ದೊಡ್ಡಿಯಲ್ಲಿ ತೂಗುದೀಪ ಫಾರ್ಮ್ ಹೌಸ್ ಇರೋದು. ಹೀಗಾಗಿ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ವಿದೇಶಿ ಬಾತುಕೋಳಿಗಳನ್ನು ಅಕ್ರಮವಾಗಿ ಬಂಧಿಸಿದ್ದೀರಾ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ನೋಟಿಸನ್ನು ನೀಡಲಾಗಿದೆ. ಜುಲೈ 4ರಂದು ಕೋರ್ಟ್ಗೆ ಹಾಜರಾಗಬೇಕು ಅನ್ನೋದನ್ನು ಉಲ್ಲೇಖಿಸಲಾಗಿದೆ.